ಎಲ್ಲೋ ಇದ್ದ ಅಂದ್ರೆ ಸಾಕಷ್ಟು ಜನ ನಾವು ಉದಾಹರಣೆ ನೋಡಿದೀವಿ. ಒಂದಿಷ್ಟು ಜನ ಸಾವಿಗೀಡಾದ್ರು, ಹಿಂದೆ ಮಾಡಿದಂತ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಲ್ಲಿ ಇದ್ದಂಥವ್ರು ಕೂಡ ಸಾವಿಗೀಡಾದ್ರು. ಒಂದಿಷ್ಟು ಜನ ಸಿನಿಮಾ ಸೀರಿಯಲ್ ಮುಗಿದ ಮೇಲೆ ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಕೇಳಿದಾಗ ಪೇಮೆಂಟಿಗೆ ನಾವು ಓದಾಡ್ತಾ ಇದೀವಿ, ಅವ್ರು TRP ಗೋಸ್ಕರ ಕರ್ಕೊಂಡು ಬಂದ್ರು, ಅದಾದ ನಂತರ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಆಗ್ಲಿಲ್ಲ ಅಂತ ಹೇಳೋರು ಇದ್ದಾರೆ. TRP ಗೋಸ್ಕರ ಅವಿನಾಶ್ ಅವ್ರನ್ನ ಬಳಸ್ಕೊಂಡ್ರಾ, ಏನ್ ಹೇಳ್ತೀರಿ? ಇದೆ ಮೇಡಮ್, ಯಾಕಂದರೆ ಒಂದಷ್ಟು ಜನ ನಾನಿದ್ದಾರೆ ಅಂತಲೇ ಶೋ ನೋಡ್ತಾ ಇದ್ದಿದ್ದು. ನನಗೆ ಇವತ್ತಿಗೂ ಕೇಳೋದು ಯಾಕೆ ನೀ ಶೋ ಮಾಡ್ತಾ ಇಲ್ಲ, ಏನಕ್ಕೆ ಬರ್ತಾ ಇಲ್ಲ. ಬಟ್ ಆವಾಗ ನನಗೆ ಅನಿಸಿದ್ದು TRP, ಯಾಕಂದರೆ ನಾನಿದ್ರೆ ಅಲ್ಲಿ ಒಂದಷ್ಟು TRP ರೇಸ್ ಆಗೋದು ಇಲ್ಲಾಂದ್ರೆ ವ್ಯೂಸ್ ಆಗೋದು ಇತ್ತು. ಬಟ್ ಮಾಡ್ತಾರೆ, ನಾನು ನೋಡಿದಂಗೆ ಒಂದಷ್ಟು ಜನ ಎಷ್ಟೋ ಶೋಗಳು ಮಾಡಿದವ್ರು ನನಗಿಂತ ಮುಂಚೆ ಇದ್ದವರೆಲ್ಲ ಶೋಸ್ ಬಂದು ಕಣ್ಣಿಗೆ ಕಾಣ್ದಂಗೆ ಇದ್ದಾರೆ. ಬಟ್ ಅವ್ರನ್ನ ಮತ್ತೆ ರಿಪೀಟ್ ತೊಗೊಳಲ್ಲ, ಇನ್ನು ನೆಕ್ಸ್ಟ್ ಆಡಿಷನ್ ಮಾಡ್ತಾರೆ, ಕರ್ಕೊಳ್ತಾರೆ. ಕೆಲವ್ರು ಅವ್ರ ಫೇವ್ರೇಟ್ ಇದ್ದವರು, ಅವರು ತುಂಬ ಆ ಬಾಂಡಿಂಗ್ ಇದ್ದವ್ರನ್ನ ಮಾತ್ರ ತೊಗೊತಾರೆ. ಬಟ್ ಕೆಲವ್ರನ್ನ ತೊಗೊಳಲ್ಲ. ಯಾಕೆ ಅಂತಂದರೆ ಅದು ಬೇಡ, ಸಾಕು ಅವಾಗ ಯೂಸ್ ಮಾಡಿ. ಈ ತಾರತಮ್ಯದಿಂದ ತುಂಬಾ ಕೆಲವರಿಗೆ ಲಾಸ್ ಆಗುತ್ತೆ ಅಂತ ಮೇಡಮ್. ನೀವು ಹೇಳ್ದಂಗೆ ಎಷ್ಟೋ ಜನ ಸತ್ತೋಗಿದ್ದಾರೆ, ಯಾಕಂದರೆ ಅದನ್ನ ಫೇಸ್ ಮಾಡೋಕ್ಕಾಗಲ್ಲ. ನಿಮ್ಗೊಂದು ಐಪ್ ಕೊಟ್ಬಿಟ್ಟು ಫೇಮು ನೇಮು ಕೊಟ್ಬಿಟ್ಟು ಸಡನ್ ಆಗಿ ನೀನು ಹೋಗಿ ಕೆಲಸ ಮಾಡೋ ಅಂದ್ರೆ ಅವ್ರಿಗೆ ಆಗಲ್ಲ. ಬಟ್ ಕೆಲವರು ಬಂಡ ಧೈರ್ಯ ಇರೋರು ನಮ್ಮಂಥವ್ರು ಇರ್ತಾರೆ. ನಾವೇನಾದ್ರೂ ಪರವಾಗಿಲ್ಲ, ನಾವು ಬಂದಿರೋದೇ ಝೀರೋ ಹಾಕೋ ರೆಡಿ, ಹೀರೋ ಆಗೋಕ್ಕೂ ರೆಡಿ, ಏನು ಮಾಡೋಕ್ಕೂ ರೆಡಿ. ಬಟ್ ಕೆಲವರು ಅದು ಫೇಸ್ ಮಾಡೋಕ್ಕಾಗಲ್ಲ. ಒಂದು ಫ್ಯಾಮಿಲಿ ಎದುರಿಸ್ಬೇಕು, ಇಲ್ಲ ಹೆಂಡತಿ ಮಕ್ಳಿಗೆ ಎದುರಿಸ್ಬೇಕು. ಜನ ಕೆಲವರು ಒಂದಷ್ಟು ಜನ ಬೇಕು ಅಂತ ಚುಚ್ಚಿ ಮಾತಾಡ್ತಾರೆ. ನೀವು ಕ್ಯಾರೆಕ್ಟರ್ ವೈಸ್ ಹಾಗಾದ್ರೆ ದರ್ಶನ್ ರೀತಿನೇ, ಸೊ ನಮ್ಮ ವೀಕ್ಷಕರಿಗೆ ಇದು ಗೊತ್ತಾಗುತ್ತೆ. ಏನಾದ್ರೂ ಫೇಸ್ ಮಾಡ್ತೀನಿ ಅಂತ. ಇವತ್ತು ಫೇಮ್ ಇರುತ್ತೆ, ನಾಳೆ ಹೋಗುತ್ತೆ. ಹೌದು ಮೇಡಮ್. ಅದು ನಿಮ್ಗೆ ಬಂದ್ರು ಒಂದೇ ತರ ಇರಬೇಕು, ಬರ್ದಿದ್ರು ಒಂದೇ ತರ. ನನ್ ಕಲ್ತಿದ್ದು, ನಾನು ಒಂದಷ್ಟು ನೋಡಿದ ಪ್ರಕಾರ ಬಂದ್ರು ಒಳ್ಳೆ ಹೈಪು ಚೆನ್ನಾಗಿದ್ದು ಒಳ್ಳೆ ಸಿನಿಮಾ ಮಾಡ್ಕೊಂಡ್ರು ಹಂಗೆ ಇರಬೇಕು. ಇಲ್ಲ ನನಗೆ ಅದಿಲ್ಲ ಅಂದ್ರೂ ಕೆಳಗೆ ಬಂದ್ರು ನಾನು ಚಾಪೆ ಮೇಲೆ ಮಲ್ಗೋಕ್ಕೂ ರೆಡಿ ಇರಬೇಕು, ಇಲ್ಲ ನೆಲದ ಮೇಲೆ ಮಲ್ಗೋಕೆ ಇರಬೇಕು, ಇಲ್ಲ ಒಳ್ಳೆ ಆರಾಮಾಗಿ ಬೆಡ್ ಮೇಲೆ ಮಲ್ಕೋ ರೆಡಿ. ಬಟ್ ಎರಡೂ ಒಂದೇನೆ, ಕೆಳಗೆ ಮಲಗಿದ್ರು ನಿದ್ದೆನೇ ಬರುತ್ತೆ, ಮೇಲೆ ಮಲಗಿದ್ರು ನಿದ್ದೆನೇ ಬರುತ್ತೆ. ಮತ್ತೆ ಯಾಕೆ ಅವ್ರು ಯಾರೋ ಮಾತಾಡ್ತಾರೆ, ಇವ್ರು ಯಾರೋ ಮಾತಾಡ್ತಾರೆ ಅಂತ ನಮ್ಮನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು, ನಮ್ಮ ಕೆರಿಯರ್ ಯಾಕೆ ಹಾಳು ಮಾಡ್ಕೋಬೇಕು? ಏನೇ ಆದ್ರೂ ಫೇಸ್ ಮಾಡಬೇಕು. ಎಷ್ಟೇ ಕಷ್ಟ ಬರಲಿ ನಾನು ಎದುರಿಸಿ ನಿಲ್ತೀನಪ್ಪ. ಇವತ್ತು ಅವ್ರು ಮಾತಾಡಿದಾರ, ಅದಕ್ಕೆ 100 ಪಟ್ಟು ಮಾತಾಡೋ ಥರ ಒಳ್ಳೆ ಅವ್ರ ಬೇಯಿಂದ ಬರಬೇಕು, ಆ ಥರ ಮಾತಾಡಬೇಕು.